ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತು ಅನೇಕ ಹಳ್ಳಿಗಳು ಜನರು ಅಶುದ್ಧ ನೀರು ಸೇವಿಸುತ್ತಾ ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಹೊತ್ತಿರುವ ಗುತ್ತಿಗೆದಾರನು ನಕಲಿ ಬಿಲ್ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿಗಳ ಅಧಿಕಾರದೊಂದಿಗೆ ಶಾಮೀಲಾಗಿ ಗುಳುಂ ಮಾಡಿದ್ದಾರೆ ಎಂದು ಗಂಭೀರ ಆರೋಪಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಿಸಲು ನಿರ್ಮಿತ ಕೇಂದ್ರಕ್ಕೆ ನೀಡಿದ್ದು, ಈ ಹಿಂದೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಹತ್ತಾರು ಘಟಕಗಳು ನಿರ್ಮಿಸದೆ ನಕಲಿ ಬಿಲ್ ಸೃಷ್ಟಿಸಿ ಹಣ ಲಪಟಾಯಿಸಲಾಗಿದೆ. ಹಣ ನುಂಗಿದ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ವಿರುದ್ಧ ಕ್ರಿಮಿನಲ್ ಕೇಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇವೆ ದಾಖಲಿಸಿ ಜೈಲಿಗೆ ಕಳುಹಿಸಬೇಕು. ಹಳ್ಳಿಗಳಲ್ಲಿ ಚರಂಡಿ, ರಸ್ತೆ, ಕುಡಿಯುವ ನೀರು, ನೈರ್ಮಲ್ಯ, ಬೀದಿ ದೀಪ ನಿರ್ವಹಣೆ ಸಮರ್ಪಕವಾಗಿ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸೇರಿದಂತೆ ಸಿಬ್ಬಂದಿಗಳ ಕೊರತೆ ಇದೆ. ರೋಗಿಗಳನ್ನು ವಿನಾಕಾರಣ ದೂರದ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆಂದು ಕಳುಹಿಸಲಾಗುತ್ತಿದೆ. ಖಾಲಿ ಹುದ್ದೆಗಳಿಗೆ ಕೂಡಲೇ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಬಿಜಿಕೆರೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ನೂತನ ಸಾರ್ವಜನಿಕ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡದೆ ವ್ಯರ್ಥ ಮಾಡಲಾಗುತ್ತಿದೆ. ಶೀಘ್ರವೇ ಇದನ್ನು ಸಾರ್ವಜನಿಕರ ಸೇವೆಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ ಪ್ರತಿಭಟನೆ ಕಾರ್ಯಕ್ಕೆ ಹಾಜರಾಗಿರ್ತಕ್ಕ ನಮ್ಮ ಪತ್ರಕರ್ತ ಮಿತ್ರರು ಸಹಿತ ಸ್ವಾಗತ ಬಯಸುತ್ತಾ, ಬಸವರೆಡ್ಡಿಯರು ಹೇಳಿದ ನಮ್ಮ ಚಿತ್ರಸುಂದರಿ ಹೇಳಿದ ಹಾಗೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರತಿಭಟನಾ ರ್ಯಾಲಿಯಲ್ಲಿ ಸುಮಾರು 3 ಬೇಡಿಕೆಗಳನ್ನು ಕೊಟ್ಟಿದ್ರಿ. ಅದು ಸಹಿತ ಇವತ್ತು ಕೊಟ್ಟಿದ್ದೀರಿ ಅದೇ ಬೇಡಿಕೆಯನ್ನು. ಆ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಸುತ್ತೋಲೆಗಳನ್ನು ಅನ್ವಯ, ಸರ್ಕಾರದ ಕಾಯ್ದೆಗಳನ್ವಯ JJM RO ಪ್ಲಾಂಟ್ ಬಗ್ಗೆ ನಮ್ಮ RWS ಇಂಜಿನಿಯರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜೊತೆಯಲ್ಲಿ ಈಗ ನಮಗೆ ಬೇಕಾಗಿರೋ ಬಸವರೆಡ್ಡಿಯವರು ಹೇಳಿದ ಹಾಗೆ ಟೈಮರು ಈ ಹಿಂದೆ ಬಸವರೆಡ್ಡಿಯವರು ಹೇಳಿದ ಹಾಗೆ ನಮ್ಗೆ ಸೂಚನೆ ಕೊಟ್ಟಿದ್ದರು. ಇದೇ ಕರ್ನಾಟಕ ರಾಜ್ಯ ರೈತ ಸಂಘ. ಅದ್ರ ಪ್ರಕಾರ ನಾವು ಈಗಾಗಲೇ ಪಂಚಾಯತಿ PDOಗಳಿಗೆ ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಪಂಚಾಯತಿ PDOಗಳನ್ನ ಕರೆಸಿದ್ದೀನಿ. ಇಲ್ಲಿ ಅವರು ಸಹಿತ ಉತ್ತರ ಕೊಡ್ತಾರೆ. ಬಟ್ ಏನಾಗಿದೆ ಅಂತಂದರೆ 15ನೇ ಹಣಕಾಸು ಯೋಜನೆ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ತಾಲೂಕು ಗ್ರಾಮ ಪಂಚಾಯತ್ ಬರದೇ ಇರೋದ್ರೆ ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ. ಅದರ ಜೊತೆಯಲ್ಲಿ 3 ಪಂಚಾಯತ್ ಈಗಾಗಲೇ ಟೈಮರ್ ಅಳವಡಿಕೆ ಮಾಡಿದ್ದಾರೆ. ಈಗಾಗಲೇ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಜೊತೆಯಲ್ಲಿ RO ಪ್ಲಾಂಟ್ ಬಗ್ಗೆ ಆಗಿರಲಿ ಅಥವಾ JJM ಎಲ್ಲೆಲ್ಲಿ ಯಾವ ಗ್ರಾಮ ಪಂಚಾಯತ್ ಯಾವ ಹಳ್ಳಿಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ನಮ್ಮ ಲಿಂಗರಾಜ್ ಅವರು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತೇಳಿ ನಾನು ಇನ್ಫಾರ್ಮ್ ಮಾಡಿದೆ. ನೋಡ್ರಿ ಮೀಟಿಂಗ್ ಕರೆದಾರೆ, ಬರೀ ಮೀಟಿಂಗ್ ಇವರು ಏನು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯಲು ಸೀಮೆ ಇಲ್ಲಿ ಅಂತರ್ಜಲ ಹಳ್ಳಿಯಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕ RO ಪ್ಲಾಂಟ್ಗಳನ್ನು ಪ್ರಾರಂಭಿಸಿ ಪ್ರತಿ ರೈತರು ಪ್ರತಿ ಕುಟುಂಬಕ್ಕೂ ಶುದ್ಧ ನೀರನ್ನು ಕೊಡಬೇಕು ಅಂತಂದರೆ ಸರ್ಕಾರದ ಚಿಂತನೆ, ಸರ್ಕಾರದ ಯೋಜನೆ. ಈ ಯೋಜನೆಯನ್ನು ಖಾಸಗಿ ಕಂಪ್ನಿಯಲ್ಲಿ ಕೊಟ್ಬಿಡ್ತಾರೆ. ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಭಾಳಷ್ಟು ಕಡೆ ಹಳ್ಳಿಗಳಲ್ಲಿ ಅವು ನಿಷ್ಕ್ರಿಯಗೊಂಡಿದ್ದಾವೆ. ಅನೇಕ ಅವು ಸ್ಟಾಕ್ ಹಾಕಿದರೆ ಕೆಲವು ಕೆಟ್ಟೋಗಿದ್ದಾವೆ, ಕೆಲವರು ರಿಪೇರಿ ಮಾಡಿಲ್ಲ, ಕೆಲವು ಕಡಿಮೆ ಬರ್ತವೆ. ಅದರಿಂದ ಗ್ರಾಮೀಣ ಭಾಗದ ರೈತರಿಗೆ ಕುಡಿಲಿಕ್ಕೆ ನೀರು ಭಾಳಷ್ಟು ಕಷ್ಟ ಆಗಿದೆ. ಎಲ್ಲ ಮೊಣಕಲ್ಲು ನಾವು ಯಾಕಂದರೆ ಫ್ಲೋರೈಡ್ ನೀರು ಕುಡಿದು ರೈತರಿಗೆಲ್ಲ ಭಾಳ ಸಮಸ್ಯೆ, ಅನೇಕ ಆರೋಗ್ಯದಲ್ಲಿ ಸಮಸ್ಯೆ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಕೂಡಲೇ ಅವು ಶುದ್ಧ ನೀರಿನ ಘಟಕಗಳನ್ನು ಇವತ್ತು ನಮ್ಮ ಯುವ ಸಾಹೇಬರು ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಎಷ್ಟು ಕಾರ್ಯ ಸ್ಥಗಿತಗೊಂಡಿದ್ದಾವೆ, ಎಷ್ಟು ನಡೀತಿದ್ದಾವೆ ಅವಾಗೆಲ್ಲ ಪೂರ ಪಟ್ಟಿ ಕೊಟ್ಟು ಕೂಡಲೇ ಅವನ್ನ ದುರಸ್ತಿ ಮಾಡಬೇಕು. ಆಮೇಲೆ ಯಾವ ಸ್ಟಾಪ್ ಹಾಕಿದ್ರೆ ಅವು ಪ್ರಾರಂಭ ಮಾಡಿದ್ದೆ ಆವಾಗ ಅವೆಷ್ಟು ವರ್ಷ ಆಯಿತು ನೋಡಿ. ಅದು ಸ್ಟಾಪ್ ಹೆಂಗೆ ಅದು ಆ ಕಂಪ್ನಿ ನಿರ್ವಹಣೆ ಮಾಡ್ತಕ್ಕಂಥ ಇಲಾಖೆ ಇದು ಅವ್ರು ಯಾರು ಎಲ್ಲ ಬಗ್ಗೆ ಮಾಹಿತಿ ಕೊಡಬೇಕು. ಜೊತೆಗೆ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ತಾಲೂಕಲ್ಲೂ ಭಾಳಷ್ಟು ಕಳಪೆ ಕಾಮಗಾರಿ. ಯಾಕೆಂದರೆ ಅದು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿ ಹಳ್ಳಿಗೂ ಒಬ್ಬ ರೈತನಿಗೆ ಇಲ್ಲ ಅಂದ್ರೆ ನಾವೇ ಮಾಡಬೇಕು. ಯಾವ ಪಂಚಾಯತಿಗೆ ಎಲ್ಲಿ ಬ್ಲೀಚಿಂಗ್ ಪೌಡ್ರು ಪೆನಲ್ ಹಾಕಿದ್ರೆ ಕೇಳ್ರಿ, ಎಲ್ಲ ಕೊಳತು ನಾಡ್ತಾ ಇದ್ದೇವೆ ಹಳ್ಳಿಗಳಿಗೆ. ನೀವು ಬರೀ ಈಗಲೇ ಹೋಗೋಣ ಪತ್ರಿಕೆಯರನ್ನ ಕರ್ಕೊಂಡು ನಾವು ಎಷ್ಟು ಸರಿ ಹೇಳಿದೀವಿ ಎಲ್ಲರಿಗೂ. ಬೀದಿ ಲೈಟ್ 24 ಒಂದು ಕೊಂಡ್ಲಹಳ್ಳಿ ಗ್ರಾಮ ಪಂಚಾಯತಿಗೆ ಪಿಚಾರೆಟ್ಟಾಗಿ ಒಂದೊಂದು ಕಂಬದಾಗ 2 ಲೈಟ್ ಇದಾವೆ. 2 ನೀವು ತೋರಿಸ್ತೀನಿ ಬರ್ರಿ. ಈಗ ನನ್ನ ಹತ್ರ ಫೋಟೋನ ಐತಿ, ಈಗಲೂ ಹೋಗೋಣ. ನಿಮ್ಮ ಸರಿ ಎಷ್ಟು ಸರಿ ಚರ್ಚೆ ಮಾಡಿ ಸರ್, ನಾವು ಟೆಂಡರ್ ಹಾಕಿದ್ದೀವಿ ಅಂತ ಹೇಳಿದ್ರಿ. ಈವರೆಗೆ ಯಾವ ಪಂಚಾಯತಿಗೆ ಎಲ್ಲೇ ಆಗಿಲ್ಲ. ನಮ್ಮ ಮೊಳಕಾಲ್ಮೂರು ತಾಲೂಕು ಅಂತ ಇಡೀ ಚಿತ್ರದುರ್ಗ CSA ಹೇಳಿದ್ದಾರೆ ಬಂದು ನಾವು ರಸ್ತೆ ಚಳವಳಿ ಮಾಡ್ಬೇಕಾದ್ರೆ ಹೋದ ವರ್ಷ. ಈವರೆಗೂ ಯಾವ ಗ್ರಾಮ ಪಂಚಾಯತಿಗೆ ಎಲ್ಲಿ ಕೆಲಸ ಆಗಿಲ್ಲ.
ಅಲ್ಲಿ ನೋಡಿದ್ರೆ ಅವರು ಬೆಸ್ಕಾಂನವ್ರು ನಮಗೆ 20 ಯೂನಿಟಿಗೆ ಇದು ಮಾಡಿದ್ದಾರೆ, ಟ್ರಿಪ್ ಆಗುತ್ತೆ ಅಂತಾರೆ. ಮತ್ತು ಇದಾಗಿ ಮಾಡ್ತಾ ಇಲ್ಲ ನೀವು ಅವರು ಸೇರಿ. ಮರ್ಕೂರಿ ಲೈಟ್ಗಳು 2 ಲೈಟ್ಗಳು ಹೊಳಿತದೆ ಅಣ್ಣ, ನೀವು ಬರ್ರಿ ಈಗಲೇ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನೀವು ಪ್ರತಿಭಟನೆ ಮಾಡೋದು ಬರೆಯೋದೆಲ್ಲ ವೇಸ್ಟೇ. ಈಗ ಯಾರು ಕ್ರಮ ತಗೊಳ್ಳೋದಿಲ್ಲ. ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ. ನೀವು ಸರ್ಕಾರಿ ಅಧಿಕಾರಿಗಳ ಯಾರನ್ನ ಗುತ್ತಿಗೆ ಜನನ ನೀವು ಸರ್ಕಾರಿ ಅಧಿಕಾರಿಗಳು ಯಾರು ಅಂತೇಳಿ ನೀವು ಫಾಲೋ ಅಪ್ ಮಾಡಬೇಕು. ಅದು ನಾವು ಕೇಳಬೇಕಾ? ಎಲ್ಲ ಮೈಗಳ್ತನ ಅವ್ರ ಮೇಲೆ ಹಾಕೋದು ಸುಮ್ಮನೆ ಆಗೋದು, ಅವ್ರ ಮೇಲೆ ಹಾಕೋದು ಸುಮ್ಮನೆ ಆಗೋದು. ನೋಡ್ರಿ, ಚಳ್ಳಕೆರೆ, ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ತಿಪ್ಪೇರುದ್ರನ ಪವಾಡ ಪುರುಷದ ಕ್ಷೇತ್ರ ಇದು. ಮಾಡದವನಿಗೆ ನೀಡು ಭಿಕ್ಷೆ ಅಂತ ಹೇಳಿದ್ದಾರೆ. ಅವರು ಎಷ್ಟು ಕರೆಕ್ಟಾಗಿ ಕೂಲಿ ಕೊಟ್ಟಿದ್ದಾರೆ ಅಂತ ಇತಿಹಾಸ ಐತೆ. ಎಷ್ಟು ಚೆನ್ನಾಗಿ ಕೂಲಿ ಕೊಟ್ಟಿದ್ದಾರೆ ಕೆರೆ ಕಟ್ಟರಿಗೆ ಅಂತ. ಒಬ್ಬ ಗರ್ಭಿಣಿ ಹೆಣ್ಮಗಳು ಕೂಲಿ ಮಾಡಿದ್ದು ಆ ಕುಪ್ಪೆ ಮೇಲೆ ಇದಿಟ್ರೆ 2 ಕೂಲಿ ಬಂತು ಅಂತ ಮಾತಾಡ್ಬೇಡ್ರಣ್ಣ. ನಾನು ನಿಮ್ಮ ಗಮನಕ್ಕೆ ಎಷ್ಟು ಸರಿ ತಂದಿದ್ದೀನಿ. ಏಕನವರು ಹ್ಯಾಂಡೆಡ್ ಓವರ್ ಆದ ಮೇಲೆ ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಗ್ರಾಮ ಪಂಚಾಯತಿ, ಅದು ನಿಮ್ಮದು. ಅದು ನೀವು ಅವರು ಆ ಪಿ ಡಿ ಒ ಇದ್ರು, ಈ ಪಿ ಡಿ ಒ ಸರ್ ಇವರಿಗೆ ಒಂದು 4-5 ಸರಿ ಹೇಳಿದ್ದೀನಿ ಸರ್. ಅದು ಏಜೆನ್ಸಿ ನಮಗೆ ಕೊಟ್ಟಿರೋ ನನಗೆ ಮಾಹಿತಿ ಇಲ್ಲ ಸರ್. ಅವರು ಕೊಟ್ಟು ಅವರೇ ರನ್ ಮಾಡಿದ್ದಾರೆ ಸರ್. ಅವ್ರು ಕೊಟ್ಟು ಅವರೇ ರನ್ ಮಾಡಿದ್ದಾರೆ. ಈಗ ಟೇಕನ್ ಅವ್ರು ಆಗಿದ್ದೇನಪ್ಪ, ಹ್ಯಾಂಡ್ ಓವರ್ ಕೊಟ್ಟಾದ್ಮೇಲೆ ಆದ್ರೂ ಏಜೆನ್ಸಿ ಅವರೇ 1-2 ವರ್ಷ ರನ್ ಮಾಡಿದ್ದಾರೆ. ಸ್ವಲ್ಪ ಉತ್ತರ ಬೇಡ. ಬೆಳಿಗ್ಗೆ 4 ಗಂಟೆ ಒಳಗೆ ಕಂಪ್ಲೀಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಅವ್ರು ಕೊಟ್ಟಿದ್ರು, ಇವ್ರು ಕೊಟ್ಟಿದ್ರು, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ನಮ್ಮ ಮನೆ ತಕ್ಕ ನೀರು ಬರಲ್ಲ. ಒಂದು ತಿಂಗಳಿದ್ದ ಸರ್, ನಾನು ಹೇಳ್ತೇವೆ, ಒಂದು ತಿಂಗಳಿದ್ದೆ ಹೇಳ್ತಾ ಇದ್ದೀನಿ. ನೀರು ಒಂದು ಪಂಪ್ ಸೆಟ್ನಾಗೆ 2 ಇಂಚ್ ಪೈಪ್ನಾಗ ನೀರು ಹಂಗೆ ಹೋಗ್ತಾ ಇದೆ. ಒಂದು ಇದೈತಲ್ಲ ಸರ್, ಏರ್ವಾಲ್ ಐತೆ, ಏರ್ವಾಲಾಗಿ ಹಂಗೆ ಹೋಗ್ತದೆ. ನಿಮ್ಗೆ ತೋರಿಸ್ತೀನಿ, ನೀವು ಬರ್ರಿ. ನೀರು ಬರ್ತಾ ಇಲ್ಲ. ಸುಮ್ಮನೆ ಇವ್ರಿಗೆ ಹೇಳಿದ್ರೆ ಆಯ್ತು, ಹೇಳ್ತೀನಿ ನಾನು. 2-3 ದಿವಸ ಸರ್ ನಿಮಗೂ ಎಷ್ಟು ಸರಿ ಹೇಳಿ ನಮ್ಮ ಗಮನ. ನಾನು 2 ದಿವಸ ಟೈಮ್ ಕೊಡಿ, ನಾನು ಎಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಇವರು ಅಂತ. ಆಯ್ತು, ನಾನು 2 ದಿವಸದಲ್ಲಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಏನಪ್ಪ ನೋಡಿ, ನೀವು ಮಾಹಿತಿ ಇಲ್ಲ ಅಂತಂದ್ರೆ ನೋಡ್ರಿ ಹೆಂಗೆ ಹೇಳ್ತಾರೆ. ಅವ್ರದ್ದು ಇವ್ರದ್ದು ಅಂತ ಹೇಳ್ತಾರೆ ಸರ್. ಯಾಕಷ್ಟು ಬೇಜವಾಬ್ದಾರಿ? ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ. ನಿಮಗೊಂದು ತಿಂಗಳ ಸಂಬಳ ಬರಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀರಾ? ಮಾಹಿತಿ ಬಂದಿಲ್ಲ. ಅವರು ಇನ್ಚಾರ್ಜ್. ಯಾರು ಸರ್? ಇನ್ಚಾರ್ಜ್ ಇದ್ರು ಜವಾಬ್ದಾರಿ ಇರ್ಬೇಕಲ್ಲ. ಮಾಹಿತಿ ಇಲ್ದಾರೆ ಬಂದ ನೋಡಿ ಅಂದ್ರೆ ಇಲ್ಲ ಅಂತಾರೆ. ಇರ್ಲಿ. ಈಗ ನಾವು ನಾಳೆ 2 ದಿವಸದಲ್ಲಿ ನಾವು ಲೆಟರ್ ಕೊಟ್ಟಿದ್ವಲ್ಲ ನಿನ್ನೆ. ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. 2 ಗೊತ್ತಿಲ್ಲ. 2 ವರ್ಷ ಆಯ್ತು ಕೇಳ್ರಿ, 2 ಸರಿ ಸರ್ ಮಾಡಿಸ್ಕೊಡ್ತೀನಿ ಬಿಡಿ. 2 ದಿವಸ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಇಲ್ಲಲ್ಲ. ರೇಖಾ ಮಲ್ಲಿಕಾರ್ಜುನ್ ರೇಖಾ ಯಾರು ಬರಲು ಬೇಕಿಲ್ಲ. ಪಿ ಡಿ ಒ ಕೆಲಸ, ಪಿ ಡಿ ಒ, ಇವ ಕೆಲಸ, ನೀವು ಮಾಡೋದೆಲ್ಲ ನೀವು ಮಾಡಿದರೆ ನಾವು ಯಾಕೆ ಇಲ್ಲಿ ಬರೋಣ? ಇದು ನಿಲ್ಲಿಸ್ಬೇಕು. ನೀವು ಬೈ ಬಗ್ಗೆ ಕೆಲಸ ಮಾಡಿರಿ, ದೇವ್ರು ಒಳ್ಳೇದು ಮಾಡ್ತಾರೆ. ನಿಮ್ಮ ಸಂಸಾರಗಳು ಚೆನ್ನಾಗಿಟ್ಟಿರ್ತಾರೆ. ಋಣಪಾತಕ್ಕೆ ನಮ್ಮ ಹಳ್ಳಿಗಳಿಗೆ ನಮ್ಮ ತಂದೆ ಹೇಳ್ತಿದ್ರು, ಋಣಪಾತ ಕೂಡ ತಿಂದ ನಾವು ಉದ್ಧಾರ ಆಗಲ್ಲ ಅಂತ. ಅಂದರೆ ಋಣಪಾತಕ್ಕೆ ಅಂದರೆ ಸುಮ್ಮನೆ ಎದುರಿಸ್ಕೊಂಡು ತಿಂದರೆ ಅವನ ಸಂಸಾರ ಉದ್ಧಾರ ಆಗಲ್ಲ ಅಂತ. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಈ ದೇಶದ ಎಲ್ಲ ನಾಗರಿಕರಿಗೂ, ಅಧಿಕಾರಿಗಳಿಗೂ, ರಾಜಕಾರಣಿಗಳು ಎಲ್ಲರಿಗೂ ಗೊತ್ತಾಗುತ್ತೆ. ಪಾಪ ಮಾಡಿದ ಎಂದೂ ಕೂಡ ಅವನ ಮನೆ ಉದ್ಧಾರ ಆಗಲ್ಲ ಅಂತ. ಅದರಿಂದ ನಾವೆಲ್ಲ ಮೈ ಬಗ್ಗಿಸಿ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ಸೇರಿ ಅದೇನು ಈ ಸಮಾಜವನ್ನು ನಾವು ಒಂದು ಸ್ಥಿತಿಗೆ ತರಬೇಕು ಅಂತಿದ್ದೀವಿ, ಅದಕ್ಕೆಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕು. ಅಭಿವೃದ್ಧಿ ಮಾಡಬೇಕು. ಹಳ್ಳಿಗಳ ಜನರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ ಹಳ್ಳಿಗಳಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದಾರೆ. 2 ಹಳ್ಳಿಗೂ 3 ಹಳ್ಳಿಗೂ ಒಂದು ಪಂಚಾಯಿತಿಯನ್ನು ಮಾಡಿದ್ದಾರೆ. ಎಲ್ಲ ಕೂಡ ಹತ್ತಿರದಿಂದ ನಮಗೆ ಸೌಲಭ್ಯ ಸಿಗಬೇಕು. ಜನಗಳು ಆರೋಗ್ಯವಂತರಾಗಿದ್ದರೆ ಈ ದೇಶ ಆರೋಗ್ಯವಾಗಿರುತ್ತೆ ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಸರ್ಕಾರಗಳು ಕೋಟ್ಯಾಂತರ ರೂಪಾಯಿಗಳನ್ನು ಹಳ್ಳಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಆಗ್ತಾ ಇರೋದೇನು? ಎಲ್ಲ ಕಡೆನೂ ಭ್ರಷ್ಟಾಚಾರ. ಯಾರೂ ಕೆಲಸ ಮಾಡಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ದಿವಸ ಬರ್ತಾರೆ, ಸೈನ್ ಮಾಡ್ತಾರೆ, ಹೋಗ್ತಾರೆ. ಇಲ್ಲೊಂದು ತಾಲೂಕಿನಿಂದ ಹೇಳ್ತಾ ಇಲ್ಲ ನಾನು, ಎಲ್ಲ ತಾಲೂಕಿನಲ್ಲೂ ಎಲ್ಲ ಕಡೆ ಇದು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದನ್ನು ಇವತ್ತು ಹೋಗಲಾಡಿಸ್ಬೇಕು. ಜನಕ್ಕೆ ನೆಮ್ಮದಿಯಿಂದ ಒಂದು ಆ ಮಗುನೂ ಕೆಲಸ ಮಾಡೈತೆ ಅಂತ 2 ಕೂಲಿ ಕೊಟ್ಟಿದ್ದಾರೆ. ನಿಮಗೇನಾಗೈತ್ರಿ? ದಾಡಿ ಏನಾಗೈತ್ರಿ? ನಾವು ಉಪವಾಸ ಇದ್ದು ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ. ಇವತ್ತು ಬೆಳೆ ವಿಮೆಗೆ ನಾವು ರಸ್ತೆ ತಡೆ ಚಳವಳಿ ಮಾಡ್ತೀವಿ, ಜೈಲಿಗೆ ಹೋಗ್ತೀವಿ ಅಂತಿದ್ದೀವಿ. ನಾವು ಕಟ್ಟಿರೋ ದುಡ್ಡು ನಮಗೆ ಇನ್ಶೂರೆನ್ಸ್ ಕೊಡ್ರಿ ಅಂದ್ರೆ ನಿಮಗೇನಾಗೈತ್ರಿ? ಸರ್ಕಾರಗಳೆಲ್ಲ ಸತ್ತೋಗಿದ್ದಾವೆ. ಏನಾದರೂ ನಮ್ಗೆ ಆಶಾಭಾವನೆ ಇದೆ ಅಂದರೆ ಅಧಿಕಾರಿಗಳ ಮೇಲೆ. ಅವರು ಬರ್ತಾರೆ, ನಾಳೆ ಹೋಗ್ತಾರೆ. ಇವತ್ತು ಸಾಧನ ಸಮಾವೇಶ ಮಾಡೋದು, ಇಡೀ ಜನನನ್ನ ಸಮಾಧಿ ಮಾಡಿದ್ದೀವಿ ಅಂತ ಸಮಾವೇಶಗಳು ಮಾಡ್ತಾ ಇದ್ದಾರೆ.
ನಾವಿನ್ನೂ ಕಾಂಗ್ರೆಸ್ನವ್ರು ಬದುಕಿದ್ದೀವಿ, ಜನನ ಇನ್ನೂ ಸಾಯಿಸಿಲ್ಲ, ಸಾಯಿಸ ಅಂತ ಬಂದಿದ್ದೀರಿ. ಸಮಾವೇಶಗಳು ಮಾಡ್ತಾ ಇರೋದು ನೆಮ್ಮದಿ ಸಮಾವೇಶಗಳಲ್ಲ, ಇದು ಯಾರು ನಾವು ಮನಸ್ಪೂರ್ವವಾಗಿ ಒಪ್ಕೊಂಡಿಲ್ಲ. ಅದರಿಂದ ಇನ್ನೂ ಒಂದು ಸ್ವಲ್ಪ ಗೌರವ ಐತೆ ನಿಮ್ಮ ಮೇಲೆ. ಇದು ದಂಗೆ ಹೇಳೋದ್ರ ಮುಂಚೆ ನೀವು ಸರಿ ಹೋಗ್ಬೇಕು. ಒಬ್ಬರ ಮೇಲೆ ಒಬ್ರು ಹೇಳ್ಬೇಡ್ರಿ, ಎಲ್ಲರ ಅಧಿಕಾರಿಗಳೇ. ತಾಲೂಕ್ ಪಂಚಾಯತಿನೂ ಅಧಿಕಾರಿನೇ, ಅಲ್ಲಿ ಗ್ರಾಮ ಪಂಚಾಯತಿಗೆ ಮಾಡೋರು ಅವ್ರೆ, ನೀವು ಯಾರು ಇವು ಆರೋ ಪ್ಲಾಂಟ್ ಮಾಡೋರು ನೀವೇ, ಎಲ್ಲರ ಅಧಿಕಾರಿಗಳು ತಾನೆ. ನೀವು ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲಿ ಹೋಗೈತೆ ಏನಾದ್ರು ಸರ್ ಮಾಡ್ಕೋಬೇಕಿದು. ಇದು ನಮ್ಮ ಮುಂದೆ ಹೇಳೋದಲ್ಲ, ಅದು ನಮ್ಮ ಮುಂದೆ ಹೇಳಿದ್ರೆ ನಿಮ್ಮನ್ನೇನಂತಾರೆ, ನಿಮ್ಮನ್ನೇ. ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ 78 ಆರೋ ಪ್ಲಾಂಟ್ಗಳಿದ್ದಾವೆ. 16 ಗ್ರಾಮ ಪಂಚಾಯತ್ 16 ಗ್ರಾಮ ಪಂಚಾಯತಲ್ಲಿ 78 ಆರೋ ಪ್ಲಾಂಟ್ಗಳಿವೆ. 78 ಆರೋ ಪ್ಲಾಂಟ್ಗಳಲ್ಲಿ 68 ರನ್ನಿಂಗ್ ಇದ್ದಾವೆ, 6 ಸ್ಕ್ರಾಪ್ ಆಗಿದ್ದಾವೆ. ಅದರ ಸ್ಕ್ರಾಪ್ ಮೀನ್ಸ್ ರಿಪೇರಿ ಮಾಡದೆ ಬರದೇ ಸ್ಕ್ರಾಪ್ ಕೋನಸಾಗರ, ಗುಂಡಹಳ್ಳಿ, ಬೀಜಿಕೆರೆ, ಜೈಬೇಹಳ್ಳಿ, ಪುತ್ತಾಳು, ಕೋನಸಾಗರ ಎಲ್ಲ ಸ್ಕ್ರಾಪ್ ಆಗಿದೆ. ನೇರಳೆ ಗ್ರಾಮ ಪಂಚಾಯತಿಗೆ ಎಷ್ಟಿದೆ, ಎಷ್ಟು ಸ್ಕ್ರಾಪ್ ಆಗಿದೆ? ಈಗ ಎಲ್ಲ ರಿಪೇರಿ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರು ಸರ್. ಅಲ್ಲಿ ಜನ ಹೋಗಿ ಹೊಡೆದಾಕಿ ಎಲ್ಲ ಹೊರಗೆಲ್ಲ ಮಿಷಿನ್ ಎಲ್ಲ ಇದು ಹೇಳ್ರಿ ರವಿಕುಮಾರ್. ಹೊಡೆದಾಕಿದ್ಮೇಲೆ ನೀವು ಕಂಪ್ಲೇಂಟ್ ಕೊಡುವ. ನಾವು ಹೇಳಿದ್ವಿ ಹೊಡೆದಾಕಿದ್ರಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಮುದ್ದೇನೆಟ್ಟೆಗೆ ಈ ಫೋಟೋ ಹೊಡ್ಕೊಂಬಂದಿನಿ ನಾನು. ಮುದ್ದೇನೆಟ್ಟೆಗೆ ಹೋಗಿ ಮುದ್ದೇನೆಟ್ಟೆಗೆ ಹೊಡೆದಾಕಿಲ್ಲ. ಮುದನಟ್ಟಿ ಇಡೀ ಚೆನ್ನಾಗಿಲ್ಲ, 2 ವರ್ಷ ಆಗೈತಿ. ಈಗ ನಾನು GPS ಫೋಟೋ ತೋರಿಸ್ತೀನಿ. ಮುದನಟ್ಟಿದು ಪ್ಲಾಂಟ್ ಚೆನ್ನಾಗಿದೆ ಸರ್. ಅದು ಮುದನಟ್ಟಿದು ಏನಾಗಿದೆ ಅಂದರೆ ಹ್ಯಾಂಡ್ ಓವರು 3 ವರ್ಷ ಹಿಂದೆ ಮಾಡಿದ್ರು ಬೇರೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಕಂಟಿನ್ಯೂ ಅವರು ಏಜೆನ್ಸಿ ಅವರು ರನ್ನಿಂಗ್ ಮಾಡ್ತಿದ್ದಾರೆ. ಮುಂದೆ ಒಂದು 3 ತಿಂಗಳಿಂದ ಕೆಟ್ಟೋಗಿದೆ ಅಂತ ಸ್ಥಳದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ KT ತಿಪ್ಪೇಸ್ವಾಮಿ, ಮಲ್ಲಹಳ್ಳಿ ರವಿಕುಮಾರ್, ತಾಲೂಕು ಅಧ್ಯಕ್ಷ S ರಾಜಣ್ಣ, ಜಿಲ್ಲಾ ಉಪಾಧ್ಯಕ್ಷ ಮೀಸೆ ತಿಪ್ಪೇಸ್ವಾಮಿ, ಎದ್ದಲು ತಿಪ್ಪೇಸ್ವಾಮಿ, ಭದ್ರಯ್ಯನ ತೋಪು, ಮಲ್ಲಯ್ಯ, ST ಚಂದ್ರಣ್ಣ, ಎಮ್ಮೆ ಪಾಪಯ್ಯ, ನಿಂಗಣ್ಣ, ವೀರಣ್ಣ ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.